93 ಆಮೇಲೆ 38,460 ಸೈಡ್ಲೆಸ್ ಅಂತ ಇರುತ್ತೆ. ನಮ್ಮ ಮಾಹಿತಿ ಇದೆ. ತಮಗೆಲ್ಲ ಗೊತ್ತಿದ್ದಂಗೆ ನಾವು ಟಾರ್ಗೆಟ್ ಪ್ರಕಾರ ನಾವು ಪ್ರತಿ ವರ್ಷ ಬಜೆಟಲ್ಲಿ ಎಷ್ಟು ಬರ್ತದೆ ಆ ಪ್ರಕಾರ ನಾವು ಮನೆಗಳು ಕೊಟ್ಕೊಂಡು ಬರ್ತಾಯಿದ್ದೀವಿ. ಹಿಂದಿನ ಸರ್ಕಾರದಲ್ಲಿ 2013 ಹಿಡ್ಕೊಂಡು 2018ವರೆಗೂ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 14,54,000 ಮನೆಗಳು ಕೊಟ್ಟಿದ್ದರು ಹಿಂದಿನ. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಹಿಂದಿನ BJP ಸರ್ಕಾರ ಬಂದಾದಮೇಲೆ ಬರೀ 5,40,000 ಮನೆಗಳು ಟಾರ್ಗೆಟ್ ಕಡಿಮೆ ಮಾಡಿಬಿಟ್ರು. ಹಿಂದಿನ ಸರ್ಕಾರದ ಟಾರ್ಗೆಟ್ 14 ಲಕ್ಷ ಇತ್ತು, 14.25 ಲಕ್ಷ ಇತ್ತು. ಈ ಸರ್ಕಾರ ಹಿಂದಿನ ಸರ್ಕಾರದಲ್ಲಿ ಏನಾಯಿತು, ಟಾರ್ಗೆಟ್ ಕಡಿಮೆ ಮಾಡಿ 5,40,000 ಮಾಡಿಬಿಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಆಲ್ರೆಡಿ ಪ್ರಪೋಸಲ್ ತಂದು ನಾವು ಸರ್ವೆ ಮಾಡಿಸಿದ್ದೀವಿ. ಸರ್ವೆ ಪ್ರಕಾರ ಎಲ್ಲೆಲ್ಲಿ ಸೈಡ್ಲೆಸ್ ಇದೆ, ಹೋಮ್ಲೆಸ್ ಎಲ್ಲಿದ್ದಾರೆ, ಮನೆಗಳು ಎಲ್ಲಿ ಕಟ್ಟಬೇಕಂತ ಎಲ್ಲ ಸರ್ವೆ ಮಾಡಿದ್ದೀವಿ. ಆ ಸರ್ವೆ ಪ್ರಕಾರ ನಾವು ಈ ಮೊನ್ನೆ ಬಜೆಟ್ ಪ್ಯಾರಾದಲ್ಲಿ ತಾವು ನೋಡಿ, ನೀವು ಬಜೆಟ್ ಪ್ಯಾರಾದಲ್ಲಿ ಬರೆದಿದ್ದಾರೆ 12 ಲಕ್ಷ ಆನ್ ಗೋಯಿಂಗ್ ಕೆಲಸ ನಡೀತಾ ಇದೆ, 3 ಲಕ್ಷ ಕಂಪ್ಲೀಟ್ ಮಾಡಿ ಅಂತ ಕೊಟ್ಟಿದ್ದಾರೆ. 12 ಲಕ್ಷ ಆನ್ ಗೋಯಿಂಗ್ ನಡೀತಾ ಇದೆ. ಬರೋ ವರ್ಷದಲ್ಲಿ ನಾವು ಹೆಚ್ಚಿನ ಮನೆ ಕೊಟ್ಟು ಎಲ್ಲೆಲ್ಲಿ ನಾವು ಸರ್ವೆ ಮಾಡಿ ಎಲ್ಲೆಲ್ಲಿ ಅಗತ್ಯ ಇದೆ ನಮ್ಮದು ಡಾಟಾ ಇದೆ. ಆ ಡಾಟಾ ಪ್ರಕಾರ ಎಲ್ಲ ಕಡೆ ನಾವು ಮನೆಗಳು ಕೊಡ್ತೀವಿ ಅಂತ ಹೇಳಕ್ಕೆ ಬಯಸ್ತೀವಿ. ನೋಡ್ಬೇಕು, ನಾ ಟಾರ್ಗೆಟ್ ಮೇಲೆ ಡಿಪೆಂಡ್. ತುಮಕೂರು ನಿಮ್ಗಿಂತ ಹೆಚ್ಚಾಗಿ ನನಗೂ ಕನ್ಸಲ್ಟ್ ಇದೆ ತುಮಕೂರ್ದು. ನಾನು ಅದೇ ಜಿಲ್ಲೆಯವನು, ನಾನು ತುಮಕೂರು ಜಿಲ್ಲೆಯವನು, ನನಗೂ ಕನ್ಸಲ್ಟ್ ಇದೆ. ನಾನು ಟಾರ್ಗೆಟ್ ಪ್ರಕಾರ ನಿಮ್ಮ ಮನೆಗಳು ಕೊಡ್ತೀನಿ. ನಾನು ಮಾನ್ಯ ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಕೊಡಗು ಜಿಲ್ಲೆಯ ಸ್ಥಳೀಯ ದಿನಪತ್ರಿಕೆಯಲ್ಲಿ ವರ್ಣನ ಅರ್ಭಟಕ್ಕೆ ನಲುಗಿದ ಜಿಲ್ಲೆ, ರೂಪಾಯಿ 35 ಕೋಟಿಗೂ ಅಧಿಕ ನಷ್ಟ ಎಂಬ ಸಿರ್ಕೇಶ್-ಅಡಿಯಲ್ಲಿ ವರದಿ ಪ್ರಕಟವಾಗಿತ್ತು. ಜಿಲ್ಲೆಯಲ್ಲಿ ಮಳೆಗಾಲ ಬಂತೆಂದರೆ ಅಂತಕ ಮನೆ ಮಾಡುತ್ತದೆ. ಅನಾಹುತ ಕರಿನೆರಳಿನಲ್ಲಿ ದಿನದೂಡುವ ಸ್ಥಿತಿ ಎದುರಾಗುತ್ತಿದೆ. ಈ ಬಾರಿಯೂ ಮಳೆಯು ಜಿಲ್ಲೆಯಲ್ಲಿ ಬಿರುಸು ಪಡೆದುಕೊಂಡಿದ್ದು ವರ್ಣನ ಅರ್ಭಟ ಜೋರಾಗಿದೆ. ನದಿ, ಹೊಳೆ, ಹಳ್ಳ ಕೊಳ್ಳ, ಜಲಪಾತ, ಜಲಾಶಯಗಳು ಮೈದುಂಬಿ ಹರಿತಿದ್ದು ಪ್ರವಾಹದ ಭಯವು ಸೃಷ್ಟಿಯಾಗುತ್ತಿದೆ. ಮಳೆಯೊಂದಿಗೆ ಗಾಳಿಯ ರಭಸವು ಹೆಚ್ಚಾಗುತ್ತಿದ್ದು ಮರಗಳು, ವಿದ್ಯುತ್ ಕಂಬಗಳು ದಾರಶಾಹಿಯಾಗುವ ಘಟನೆಗಳು ವರದಿಯಾಗುತ್ತಿವೆ. ಅನೇಕ ಕಡೆಗಳಲ್ಲಿ ಬೆಳೆ ನಾಶ, ಕೊಳೆ ರೋಗ, ಕಾಫಿ ಉದುರುವಿಕೆ ಉಂಟಾಗಿರುತ್ತದೆ. ನದಿ ಅಂಚಿನ ಗ್ರಾಮಗಳಲ್ಲಿ ಪ್ರವಾಹದ ಭಯ ಆವರಿಸಿದ್ದರೆ ಬರೆ ಪ್ರದೇಶಗಳಲ್ಲಿ ನಿವಾಸಿಗಳಿಗೆ ಗುಡ್ಡ ಕುಸಿತ ಹಂತಕ ಉಂಟಾಗಿದೆ. ಭಾರೀ ಮಳೆಯಿಂದ ಜಿಲ್ಲೆಯ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ಪ್ರತಿಕೂಲ ಹವಾಮಾನದಿಂದ ವ್ಯತಿರೇಕ ಪರಿಸ್ಥಿತಿ ಜೀವನ ದೂಡಬೇಕಾಗಿದೆ. ಜೂನ್ 1ರಿಂದ ಜುಲೈ 18ರ ತನಕ ಜಿಲ್ಲೆಯಲ್ಲಿ ರೂಪಾಯಿ 35 ಕೋಟಿಗೂ ಅಧಿಕ ಆಸ್ತಿಪಾಸ್ತಿ ನಷ್ಟವಾಗಿರುವ ಬಗ್ಗೆ ಜಿಲ್ಲಾಡಳಿತ ತಿಳಿಸಿದೆ. 1 ಕಡೆ ಭೂಕುಸಿತ, 5 ಕಡೆ ಅಲ್ಪ ಪ್ರಮಾಣದ ಬರಜರಿತ ಘಟನೆಗಳು ವರದಿಯಾಗಿರುತ್ತದೆ. ಮೈಸೂರು ಮಾಣಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 275ರ ನಡುವಿನ ಕರ್ತೋಜೆ ಬಳಿ ಬರೆಜರಿದು ರಸ್ತೆ ಹಾನಿಗೀಡಾಗಿದೆ. ಹಲವು ಗ್ರಾಮೀಣ ಭಾಗದ ರಸ್ತೆಗಳು ಮಳೆಯಿಂದ ಹಾಳಾಗಿದ್ದು ಸಂಚಾರ ದುಸ್ತರ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ಲೋಪಯೋಗಿ ಇಲಾಖೆಯ ಪಂಚಾಯತಿ ರಾಜ್ ಇಂಜಿನಿಯರಿಂಗ್ ವಿಭಾಗ ಮತ್ತು ಜೆಸ್ಕಾಂ ಇಲಾಖೆಗೆ ಕೋಟ್ಯಾಂತರ ರೂಪಾಯಿಗಳ ನಷ್ಟವಾಗಿರುತ್ತದೆ. ಕಳೆದ ವರ್ಷ ಹೋಲಿಸಿದರೆ ಜಿಲ್ಲೆಗೆ ಈ ಬಾರಿ 28.49 ಇಂಚು ಮಳೆಯಾಗಿದೆ. ಪ್ರಸಕ್ತ ವರ್ಷ ಜನವರಿಯಿಂದ ಈ ತನಕ 53.97 ಇಂಚು ಸರಾಸರಿ ಮಳೆಯಾಗಿದೆ. ಕಳೆದ ವರ್ಷ ಈ ಪ್ರಮಾಣ 25.48 ಇಂಚಾಗಿತ್ತು. ಪ್ರತಿ ಬಾರಿಯೂ ಕೊಡಗು ಜಿಲ್ಲೆಯಲ್ಲಿ ಅತಿವೃಷ್ಟಿ ಉಂಟಾಗುತ್ತಿದ್ದು ಆಗಿರುವ ನಷ್ಟಗಳನ್ನು ಭರಿಸಲು ಕೂಡಲೇ ಇಲಾಖೆಯು ಕ್ರಮ ಕೈಗೊಳ್ಳದೆ ವಿಂಬಳ ಮಾಡುತ್ತಿರುತ್ತಿದೆ. ಈ ಬಾರಿಯೂ ಮಳೆಯ ಇನ್ನೂ ಹೆಚ್ಚಿನ ಪ್ರಮಾಣ ಆಗುವ ನಿರೀಕ್ಷೆಗಳಿದ್ದು ಈಗಾಗಲೇ ಆಗಿರುವ ನಷ್ಟವನ್ನು ಭರಿಸಲು ಬೆಳೆನಾಶ ಮತ್ತು ಕೊಳೆ ರೋಗದ ಕುರಿತು ಸಮೀಕ್ಷೆ ನಡೆಸಿ ಬೆಳೆಗಾರರಿಗೆ ಮತ್ತು ಸಂತ್ರಸ್ತರಿಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಸರ್ಕಾರ ಅನುದಾನ ಬಿಡುಗಡೆ ಮಾಡಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕೆಂದು ಸಭಾಪತಿಗಳ ಮುಖಾಂತರ ಸರ್ಕಾರವನ್ನು ಶೂನ್ಯ ವೇಳೆಯಲ್ಲಿ ಒತ್ತಾಯಿಸುತ್ತೇನೆ. ಮಾನ್ಯ ಸಭಾಪತಿಯವರೇ, ಕೊಡಗಿನಲ್ಲಿ ವಾಡಿಕೆಗಿಂತ 5% ಹೆಚ್ಚು ಮಳೆ ಆಗಿದೆ. ವಾಡಿಕೆಗಿಂತ 5% ಹೆಚ್ಚು ಮಳೆ ಆಗಿದೆ. ಎಷ್ಟು ಅಂತ ಬೇಕಾದರೂ ವಾಡಿಕೆ ಪ್ರಕಾರ 1181 ಮಿಲಿಮೀಟರ್ ಆಗಬೇಕಾಗಿತ್ತು. ವಾಸ್ತವವಾಗಿ 1238 ಮಿಲಿಮೀಟರ್ ಆಗಿದೆ ನಿನ್ನೆವರೆಗೆ. ಸೊ ಹಾಗಾಗಿ ವಾಡಿಕೆಗಿಂತ 5% ಹೆಚ್ಚಾಗಿದೆ ಅಷ್ಟೇ. ಆದರೂ ಕೂಡ ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ, ಏನೇನು ನಷ್ಟ ಆಗಿದೆ ಅದು ಬೆಳೆ ಪರಿಹಾರ ಆಗ್ಬೋದು ಮತ್ತು ರಸ್ತೆಗಳು ಹಾಳಾಗಿದ್ದಾವೆ, ಅದನ್ನು ಈ ವಾರದಿಂದನೇ ರಸ್ತೆ ದುರಸ್ತಿ ಕೆಲಸ ಆರಂಭ ಮಾಡಲೇಬೇಕು. ಈ ವಾರನೇ ಆರಂಭ ಮಾಡಬೇಕು, ನಂತರ ಅಲ್ಲ ಅಂತಲೂ ಕೂಡ ಹೇಳಿದ್ದೇನೆ.
ಹಾಗೂ ವಿದ್ಯುತ್ ಸಂಪರ್ಕ ಕಡಿತ ಆಗಿರುವಂತಹದರ ಕಡೆಗೆ ವಿಶೇಷ ಗಮನ ಕೊಡಬೇಕು ಅಂತ ನಾನು ಹೇಳಿದ್ದೇನೆ, ಮುಖ್ಯಮಂತ್ರಿಗಳ ಕಡೆಯಿಂದನೂ ಹೇಳಿಸಿದ್ದೇನೆ. ಸೊ ಹಾಗಾಗಿ ಪರಿಹಾರ ಕೊಡುವಂತಹದ್ದು ಅದು ಜನಗಳಿಗೆ ಆಗಿರುವಂಥ ನಷ್ಟ ಆಗ್ಬೋದು, ಅಥವಾ ರಸ್ತೆಗಳದ್ದಾಗ್ಬೋದು, ಅಥವಾ ವಿದ್ಯುತ್ ಸಂಪರ್ಕ ಕಡಿತ, 3 ಕಡೆಗೂ ಕೂಡ ಸರ್ಕಾರ ಗಮನ ಕೊಡ್ತಾ ಇದೆ. ನಾನು ಮತ್ತೆ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿ ನಾನು ಹೋದ ವಾರ ಏನು ಹೇಳಿದ್ದೇನೆ ಅದಕ್ಕೆ ಏನು ಕ್ರಮ ತಗೊಂಡಿದ್ದಾರೆ ಅನ್ನೋದನ್ನು ಕೂಡ ನಾನು ಫಾಲೋ ಅಪ್ ಮಾಡ್ತೇನೆ. ಸಭಾಧ್ಯಕ್ಷ ಸೋಮಣ್ಣ ತಳವಾರ್. ಅವಕಾಶಕ್ಕಾಗಿ ಧನ್ಯವಾದಗಳು. ಸನ್ಮಾನ್ಯ ಸಭಾಪತಿಗಳೇ, ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿರುವ ತಳವಾರು ಜಾತಿಯ ಪ್ರಮಾಣ ಪತ್ರ ಮತ್ತು ಸಿಂಧುತ್ವ ಪಡೆಯಲು ಆಗುತ್ತಿರುವ ತೊಂದರೆ ಕುರಿತು ಶೂನ್ಯ ವೇಳೆಯಲ್ಲಿ ಗಮನ ಸೆಳೆಯಲು ಬಯಸುತ್ತೇನೆ. ಸನ್ಮಾನ್ಯ ಸಭಾಪತಿಗಳೇ, ಭಾರತ ಸರ್ಕಾರ ತಳವಾರ್ ಪರಿವಾರ್ ಪರ್ಯಾಯ ಪದಗಳನ್ನು ST ಪಟ್ಟಿಯಲ್ಲಿ ಸೇರಿಸಿ 20 ಮಾರ್ಚ್ 2020ರಲ್ಲಿ ಗೆಜೆಟ್ ಅಧಿಸೂಚನೆ ತಂದಿದೆ. ಆದರೆ ಕೇಂದ್ರ ಸರ್ಕಾರದ ಗೆಜೆಟ್ ಆಧಾರದ ಮೇಲೆ ಅಟಲ್ಜಿ ಜನಸ್ನೇಹಿ ಕೇಂದ್ರಗಳಲ್ಲಿನ ತಂತ್ರಾಂಶಗಳಲ್ಲಿ ಪರಿಶಿಷ್ಟ ಪಂಗಡ ಪಟ್ಟಿ ಕ್ರಮ ಸಂಖ್ಯೆ 38ರಲ್ಲಿ ಸೇರಿಸಬೇಕಾದ ಒಂದೇ ತಳವಾರ ಜಾತಿಯನ್ನು 3 ಪರಿವಾರ ಅಂದರೆ ಕ್ರಮ ಸಂಖ್ಯೆ 451 ನಾಯಕಡ ತಳವಾರ್ ಮತ್ತು ಪರಿವಾರ, ಕ್ರಮ ಸಂಖ್ಯೆ 456 ನಾಯಕ ಪರಿವಾರ್ ಮತ್ತು ತಳವಾರ, ಕ್ರಮ ಸಂಖ್ಯೆ 458 ನಾಯಕ ತಳವಾರ್ ಎಂದು ಸೇರಿಸಲಾಗಿದೆ. ಈ ರೀತಿಯಾಗಿ ಸಂವಿಧಾನ ವಿರುದ್ಧವಾಗಿ 3 ತಳವಾರ್ ಪರಿವಾರ ಸೇರಿಸಲಾಗಿದೆ. 2002ರ ಮಾರ್ಚ್ 30ರಂದು ಹಿಂದುಳಿದ ವರ್ಗಗಳ ಮೀಸಲಾತಿ ಪಟ್ಟಿಯಲ್ಲಿನ ಕ್ರಮ ಸಂಖ್ಯೆ 334ರಲ್ಲಿರುವ ತಳವಾರ್ ಬೋಯ ಎಂಬ ಜಾತಿ ಯಾವುದೇ ಗೆಜೆಟ್ ಆದೇಶದಲ್ಲಿ ಇಲ್ಲದೇ ಇದ್ದರೂ ಅದನ್ನು ಮುಂದುವರಿಸಿಕೊಂಡು ಬರುವ ಮೂಲಕ ತಳವಾರ್ ಸಮಾಜಕ್ಕೆ ಅನ್ಯಾಯ ಮಾಡಲಾಗುತ್ತಿದೆ. ಈ ಹಿಂದೆ ತಳವಾರ್ ಜಾತಿ ಪ್ರಮಾಣ ಪತ್ರ ಪಡೆದು ರಾಜ್ಯ ಸರ್ಕಾರದ ಅಧೀನದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸರ್ಕಾರಿ ನೌಕರರನ್ನು ಹಿಂದಿನ ಸಿಂಧುತ್ವದ ಆಧಾರದ ಮೇಲೆ ಇತ್ತೀಚಿನ ತಳವಾರ್ ST ಜಾತಿ ಪ್ರಮಾಣ ಪತ್ರ ತರಿಸಿಕೊಂಡು ಆಯಾ ಇಲಾಖೆಯ ಮುಖ್ಯಸ್ಥರು ನೌಕರರ ಸೇವಾ ಪುಸ್ತಕದಲ್ಲಿ ST ಎಂದು ನಮೂದಿಸಬೇಕೆಂದು ಆಗ್ರಹವಾಗಿದೆ. ಭಾರತ ಸರ್ಕಾರ ನಾಯಕಡ ಪರ್ಯಾಯ ಪದಗಳಾದ ಪರಿವಾರ ಮತ್ತು ತಳವಾರ ಜಾತಿಗಳನ್ನು ಪರಿಶಿಷ್ಟ ಪಂಗಡ ಪಟ್ಟಿಯಲ್ಲಿ ಸೇರಿಸಿ ಆದೇಶ ಹೊರಡಿಸಿದ್ದರೂ ಕೂಡ ಕರ್ನಾಟಕ ಸರ್ಕಾರ ಗೊಂದಲದ ಆದೇಶಗಳನ್ನು ಹೊರಡಿಸುವ ಮುಖಾಂತರ ಜನಸಾಮಾನ್ಯರು ಮತ್ತು ಅಧಿಕಾರಿಗಳ ನಡುವೆ ಕಲಹ ಉಂಟಾಗುತ್ತಿರುವುದು ತಕ್ಷಣ ಪರಿಹಾರ ಒದಗಿಸಬೇಕಾಗಿದೆ. ಹೀಗಾಗಿ ಕಲಬುರಗಿ, ಯಾದಗಿರಿ ಮುಂತಾದ ಜಿಲ್ಲೆಗಳಲ್ಲಿ ತಹಸೀಲ್ದಾರರು ತಳವಾರ್ ಜಾತಿಯವರಿಗೆ ST ಪ್ರಮಾಣ ಪತ್ರ